ಹೆಣ್ಮಕ್ಳು ನಾಚ್ಕೊತಿರಲ್ಲ, ನಿಮ್ಮ ರಾಜ್ಯಾಧ್ಯಕ್ಷ ಹೆಣ್ಮಕ್ಳನ್ನೇ ಮಾಡಿದ್ವಿ ನಾವು. ಹಾಂ ಸೇರಿರುವಂತಹ ಎಲ್ಲ ಹರಿಹರ ಶಾಖಾ ಸಂಘದ ನೌಕರರೇ, ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಏನೊಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಒಂದು ಏನು ಕಾರ್ಯಕ್ರಮಕ್ಕೆ ಮಾರ್ಗ ಮಧ್ಯೆ ತೆರಳುವಾಗ ಮಾನ್ಯ ರಾಜ್ಯಾಧ್ಯಕ್ಷರನ್ನು ನಮ್ಮ ಹರಿಹರ ಶಾಖಾ ಸಂಘದ ಅಧ್ಯಕ್ಷರು ಹರಿಹರಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಲು ಕೋರಿರೋ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಶೈಲಾ ಮೇಡಮ್ನವರು ಇವತ್ತಿನ ದಿನ ಒಂದು ಹರಿಹರ ನಗರಕ್ಕೆ ಬಂದಿದ್ದಾರೆ. ಅವರಿಗೆ ಹರಿಹರ ಶಾಖಾ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಆತ್ಮೀಯ ನೌಕರರೇ, ತಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ನಮ್ಮ ಏನು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಏನಿದೆ, ಆ ಒಂದು ಸಂಘಕ್ಕೆ ಆ ಒಂದು ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು 2 ತಿಂಗಳ ಒಂದು ಅವಧಿಯಲ್ಲಿ ಅವರ ಒಂದು ಏನು ಕ್ರಿಯಾಶೀಲತೆಯಿಂದ ನಡ್ಕೊಳ್ಳುತ್ತಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಒಂದು ನೌಕರರಿಗೆ ಒಂದು ಒಳ್ಳೆಯದನ್ನು ಮಾಡಬೇಕು, ನನ್ನ ಒಂದು ಅವಧಿಯಲ್ಲಿ ನೌಕರರ ಒಂದು ಕುಂದುಕೊರತೆಗಳನ್ನು ಬಗೆಹರಿಸಬೇಕು ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಶಕ್ತಿ ಅವರಲ್ಲಿ ಚೈತನ್ಯ ಮತ್ತು ಉತ್ಸಾಹ ನೋಡಿದರೆ ಗೊತ್ತಾಗುತ್ತೆ. ಅವರು ಒಂದು ಪ್ರತಿಜ್ಞೆ ಮಾಡಿದ್ದಾರೆ, ನಾನೇನೆಂದರೆ ನಾನು ರಾಜ್ಯಾಧ್ಯಕ್ಷನಾಗಿ ಇರುವಷ್ಟು ದಿನ ನೌಕರಿಗೆ ಏನಾದರೂ ಒಳ್ಳೆಯದು ಮಾಡಬೇಕು, ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ಪ್ರತಿಜ್ಞೆ ಮಾಡಿ ಇವತ್ತು ದಿನ ಆ ಒಂದು ಸ್ಥಾನದಲ್ಲಿ ಅವರು ಕುತ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಒಂದು ಧೈರ್ಯ ಅವರಿಗೆ ಕೊಟ್ಟಲ್ಲಿ ಅವರು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಒಂದು ನೌಕರರ ಕುಂದುಕೊರತೆಗಳನ್ನು ಬಗೆಹರಿಸಲಿ. ಆ ಒಂದು ಈ ಒಂದು ಊರಿನ ಹರಿಹರೇಶ್ವರನ ಒಂದು ಆಶೀರ್ವಾದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಿಕ್ಕಿ ಮತ್ತು ನಮ್ಮ ಏನು ಕಸಬಾ ಹೋಬಳಿ ತಾಯಿಯ ಒಂದು ಆಶೀರ್ವಾದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅನುಗ್ರಹಿಸಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಬೇಡಿಕೆಗಳನ್ನು ಈಡೇರಿಸುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಇದರಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು. ನಮಸ್ಕಾರ ಮೇಡಮ್ ಅವರೇ, ಈಗ ನೀವು ಇಲ್ಲಿ ಬಂದಿರೋ ವಿಚಾರ ಏನು ಮೇಡಮ್? ಆ್ಯಕ್ಚುಲಿ ನನಗೆ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದಿಂದ ಧಾರವಾಡದಲ್ಲಿ ಮ್ಯಾರಥಾನ್ ಇದೆ ನಾಳೆ. ಸೊ ಅದ್ರ ಸಲುವಾಗಿ ನಾನು ಬಂದಾಗ ಇಲ್ಲಿ ನಮ್ಮ ಹರಿಹರ ನಗರಸಭೆ ಅಧ್ಯಕ್ಷರು ಅಪೇಕ್ಷೆ ಮೇರೆಗೆ ಬಂದಿರೋದು. ಅವರ ಅಪೇಕ್ಷೆ ಮೇರೆಗೆ ನಾನು ಇಲ್ಲಿ ಬಂದೆ. ಇವಾಗ ನೀವು ಅಧ್ಯಕ್ಷರಾಗಿ ಎಷ್ಟು ತಿಂಗಳಾಯಿತು ಮೇಡಮ್? 1 ತಿಂಗಳಾಯಿತು. ನನ್ನ ಅಧ್ಯಕ್ಷ ಒಂದೂವರೆ ತಿಂಗಳಾಯಿತು. ನಿಮ್ಮ ಅಧ್ಯಕ್ಷತೆಯಲ್ಲಿ ಪೌರ ಕಾರ್ಮಿಕರಿಗೆ ಏನು ಮಾಡಬೇಕು ಅನ್ನೋದನ್ನು ನೀವು ಒಂದು ಇದನ್ನು ಪ್ಲ್ಯಾನ್ ಹಾಕ್ಕೊಂಡಿದ್ರ? ಅವರೇ ನಮ್ಮ ಶಕ್ತಿ. ನಮ್ಮ ಇಲಾಖೆ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಪೌರ ನೌಕರರು ಏನಿದ್ದಾರೆ ಅವರೇ ನಮ್ಮ ಪಿಲ್ಲರ್ಸು. ಸೊ ಅವರು ಈಗ ದಿನಗೂಲಿ ಪ್ರಾಬ್ಲಮ್ ಇದೆ, ಅವ್ರದ್ದು ಸಕ್ರಮಾತಿ ಆಗಿಲ್ಲ, 25-30 ವರ್ಷದಿಂದ ಅವ್ರದ್ದು ರೆಗ್ಯುಲರೈಸ್ ಆಗಿಲ್ಲ. ಅದನ್ನು ಪರ್ಮನೆಂಟ್ ಮಾಡೋದ್ರ ಬಗ್ಗೆ ನಾವು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಅದಕ್ಕೆ ಕ್ರಮ ತಗೊಳ್ತೇವೆ. ಈಗ ಸುಮಾರು ಆರೋಗ್ಯ ಸಂಜೀವಿನಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಬಾರ್ದು, ಅವ್ರಿಗೆ ಏನೇ ಹೆಲ್ತ್ ಇಶ್ಯೂಸ್ ಆದರೂ ಆರೋಗ್ಯ ಸಂಜೀವಿನಿ ಮುಖಾಂತರ ಅವರಿಗೆ ಒಂದು ಭದ್ರತೆ ಒದಗಿಸ್ಬೇಕು. ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ.
ಈಗ ಸುಮಾರು ದಿನಗಳಿಂದ ಇವರು ಜಿಲ್ಲಾಧ್ಯಕ್ಷರು ಶಾಖಾಧ್ಯಕ್ಷರು ಇವರು ಸುಮಾರು ದಿವಸಗಳಿಂದ ಮುನ್ಸಿಪಾಲ್ಟಿಗೆ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ನಿವೇಶನದ ಅವಶ್ಯಕತೆ ಇದೆ, ಅದನ್ನು ಕೊಡ್ರಿ ಅಂತೇಳಿ ಮನವಿ ಕೊಡ್ತಾ ಇದ್ದಾರೆ. ಅದು ಇಲ್ಲಿವರೆಗಾದರೂ ಅದು ಜಾರಿ ಬಂದಿಲ್ಲ, ಬಾಯಿ ಮಾತಲ್ಲಿ ಬರ್ತಾ ಇದೆ. ಪ್ರತಿಯೊಂದು ಇದ್ರ ಮೀಟಿಂಗಲ್ಲೂ ಅದು ಪಾಸ್ ಆಗುತ್ತೆ, ಅದರದ್ದು ಜಾರಿಗೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಇದು ಇವಾಗ ನನ್ನ ಗಮನಕ್ಕೆ ಬಂದಿದೆ. ನಾನು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿ ನಾನು ಅದನ್ನು ಏನು ಬೆಸ್ಟ್ ಮಾಡ್ಬೋದು ಅದಕ್ಕೆ ನಾನು ಕ್ರಮ ವಹಿಸೋಕ್ಕೆ ಟ್ರೈ ಮಾಡ್ತೀನಿ. ಅವರಿಗೆ ಸವಲತ್ತು ಒದಗಿಸೋಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಇವಾಗ ಹರಿಹರದಲ್ಲಿ ಸುಮಾರು ಪೌರ ಕಾರ್ಮಿಕರು ಭಾಳ ಕಮ್ಮಿ ಇದೆ. ಎಷ್ಟೋ ಚರಂಡಿಗಳು, ಎಷ್ಟೋ ಏರಿಯಾಗಳು ಕ್ಲೀನ್ ಆಗ್ತಾ ಇಲ್ಲ. 2-3 ತಿಂಗಳಾದ್ರೂ ತೆಗಿತಾ ಇಲ್ಲ. ಅದು ಪೌರ ಕಾರ್ಮಿಕರು ತಪ್ಪು ಅಂತ ಹೇಳಕ್ ಬರಲ್ಲ, ಆದರೆ ಈಗ ಹೇಳ್ಬೇಕಾಗಿರೋದೇ ಅವ್ರದ್ದೇ ಅಂತೇಳಿ. ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಇದೆ. ಸೊ ಸರ್ಕಾರಕ್ಕೂ ಇದು ಗಮನದಲ್ಲಿದೆ. ಅದನ್ನು ನೀವು ಪ್ರೆಷರ್ ಹಾಕಿ ಆದಷ್ಟು ಬೇಗ ಮಾಡಿಸ್ಬೋದಲ್ವ? ಮಾಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಮಾಡ್ತೀವಿ ನಾವು. ಥ್ಯಾಂಕ್ ಯು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಅಂತಂದರೆ, ನಾನು ಅದೇ ದಾರಿ ಬಗ್ಗೆ ಹೋಗುವಾಗ ಈ ಥರ ಒಂದು ನನಗೆ ಸನ್ಮಾನಕ್ಕೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಕರೆದಾಗ ತುಂಬ ಹೆಮ್ಮೆ ಅನಿಸುತ್ತೆ. ಪೌರ ಸೇವೆ ಪವಿತ್ರ ಸೇವೆ ಅಂದ್ಕೊಂಡೆ ನಾವು ಬಂದವರು. ನೀವು ನಮ್ಮ ಇಲಾಖೆಗೆ ಯಾವ ಥರ ನಿಮ್ಮ ಜೀವನ ಗಂಡ ತೆಗೆದಂಗೆ ತೆಗೆದಿದ್ದೀರಾ ಅಂತ ನಮ್ಗೆ ಗೊತ್ತಿದೆ. ನಂದು ಇದು 17ನೇ ವರ್ಷ ಸರ್ವಿಸ್. ಇದು ನಿಮ್ಮೆಲ್ಲ ಏನು ಕಷ್ಟ, ಏನು ನೋವುಗಳೇನಿದೆ ಅದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಸರ್ಕಾರದ ಜೊತೆ ನಾವು ಈಗ ಸಂಘ ಬಲಪಡಿಸಿದ್ರೆ ಮಾತ್ರ, ನಾವು ಸಂಘಟನೆ ಏನು ಆಯಿತು ಅಂತಂದರೆ ಮಾತ್ರ ನಾವು ಅದ್ರ ಮುಖಾಂತರ ಒಂದು ಹೋರಾಟದಲ್ಲಿ ಇರ್ಬೋದು, ಒಂದು ಕರೆಕ್ಟಾಗಿ ಪ್ರಪೋಸಲ್ ಕೊಟ್ಟು ಹೋರಾಡಿ ನಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ಥರದ ಕಾಡರೋರಿದ್ದೀರಾ. ದಿನಗೂಲಿದು ಕ್ಷೇಮಾಭಿವೃದ್ಧಿ, ವಾಟರ್ ಸಪ್ಲೈ ಏನಿದೆ, ಹೊರಗುತ್ತಿಗೆ, ಇದೆಲ್ಲ ಮೇಜರ್ ನಮ್ಮ ಬರ್ನಿಂಗ್ ಇಶ್ಯೂಸ್ ಇದೆ ಇಲ್ಲಿ. ಆ್ಯಂಡ್ ನಿಮಗೆ ಮೇಜರಾಗಿ ನಮಗೆ ಪ್ರೊವೈಡ್ ಮಾಡಬೇಕಾಗಿರೋದು ಆರೋಗ್ಯ ಸಂಜೀವಿನಿ. ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ನಮಗೆ. ಸೊ ಅದು ಸರ್ಕಾರ ಜೊತೆ ಪ್ರಸ್ತಾವನೆ ಕಳಿಸಿದ್ದೀವಿ, ಅಲ್ಲಿ ಪರಿಶೀಲನಾ ಹಂತದಲ್ಲಿದೆ. ಯಾಕಂದರೆ ನಮಗೆ KGID ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ತಡೆ ಹಿಡಿತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ KGID ಇರುತ್ತೆ, ಹಾಗಾಗಿ ಅವರಿಗೆ ಸರಾಗವಾಗಿ ಆಗುತ್ತೆ. ಸ್ಕೀಮ್ ಏನು ಅವ್ರಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ನಿಮಗೂ ನಾವು, ನಿಮ್ಮ ಆರೋಗ್ಯ ನಮಗೆ ಇಂಪಾರ್ಟೆಂಟ್ ಆಗಿದೆ. ನೀವು ಸ್ವಚ್ಛತೆ, ಇನ್ನೊಂದು ಎಲ್ಲ ನಿಮಗೆ ಮೇಜರಾಗಿ ನಾವು ಕೊಡಬೇಕಾಗಿರೋದು, ನಮಗಲ್ಲ. ನಮಗೆ ದೇವರು ಏನೋ ಒಂದು ಶಕ್ತಿ ಕೊಟ್ಟಿರ್ತಾರೆ, ಏನೋ ಒಂದು ಮಾಡ್ಬೋದು. ಬಟ್ ನೀವು ಇಂಪಾರ್ಟೆಂಟು. ನಿಮಗೆ ಆರೋಗ್ಯ ಸಂಜೀವಿನಿನ ವಿಸ್ತರಣೆ ಮಾಡೋಕ್ಕೆ ನಾವು ಸರ್ಕಾರ ಜೊತೆ ಎಲ್ಲ ಥರದ ಪ್ರಯತ್ನಗಳನ್ನ ಮಾಡಿ ನಿಮಗೆ ಆ ಸ್ಕೀಮ್ನ ನಮ್ಮ ಮುನ್ಸಿಪಲ್ ನೌಕರರಿಗೂ ವಿಸ್ತರಣೆ ಮಾಡೋಕ್ಕೆ ನಾವು ಕ್ರಮ ತಗೊಳ್ತೇವೆ. ಆ್ಯಂಡ್ ದಿನಗೂಲಿ ಸಕ್ರಮ ಏನಿದೆ, ನಮ್ಮ 25-35 ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಒಂದು ಭದ್ರತೆ ಒದಗಿಸೋಕ್ಕೆ ನಾವು ಏನು ಮ್ಯಾಕ್ಸಿಮಮ್ ಯಾವ ಆ್ಯಂಗಲಲ್ಲಿ ಟ್ರೈ ಮಾಡ್ಬೋದು ಎಲ್ಲ ಥರದ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸರ್ಕಾರ ಜೊತೆ ನಮ್ಮ ಸೆಕ್ರೆಟರಿ ಇರ್ಬೋದು, ನಮ್ಮ ಕನ್ಸರ್ನ್ ಮಿನಿಸ್ಟರು, CM ಜೊತೆ, ಲಾ ಮಿನಿಸ್ಟರ್ ಜೊತೆ, ಎಲ್ಲರ ಜೊತೆ ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಒಂದು ಕಾಯಮತ್ತಿಗೆ ಸಂಬಂಧಪಟ್ಟಂತೆ ಒಂದು ಮುಂದಿನ ದಿನಗಳಲ್ಲಿ ಶೀಘ್ರ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಿದೆ. ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ನೀವು ಅದೇ ಭರವಸೆ ಇಟ್ಕೊಳ್ಳಿ. ನೀವೆಲ್ಲ ನಮ್ಮ ಶಕ್ತಿಯಾಗಿದ್ದರೆ ನಿಮ್ಮ ಧ್ವನಿಯಾಗಿ ನಾವು ಇರ್ತೇವೆ. ಇಷ್ಟು ದಿನ ಹಿಂಗಾಯ್ತೋ ಗೊತ್ತಿಲ್ಲ, ಇಲ್ಲೆಲ್ಲ ನಿಮ್ಮ ಪಿಲ್ಲರ್ಗಳಿಲ್ಲೇ ಇದ್ದಾರೆ. ಅವರೆಲ್ಲ ತುಂಬಾ ಸಂಘಕ್ಕೋಸ್ಕರ ಇವರೇ ಮೇನ್ ಪಿಲ್ಲರ್ಸ್. ಗೊತ್ತಿದೆ, ನೀವೆಲ್ಲ ಅದೇ ನಮ್ಮ ಸಂಘದಲ್ಲೇ ಇರೋರು. ಸೊ ಇಲ್ಲಿ ಆ ಸಂಘ ಈ ಸಂಘ ಯಾವುದೂ ಇಲ್ಲ, ಇರೋದು ಒಂದೇ ಸಂಘ, ಪೌರ ಸೇವಾ ಸಂಘ ಏನಿದೆ, ಇದೇ ನಮ್ಮ ಸಂಘ. ಆಯಿತಾ? ಯಾರೂ ಧೃತಿಗೆಡಬಾರ್ದು, ಯಾರೂ ಬೇರೆ ಥರದ ಆಮಿಷಗಳಿಗೆ ಬಲಿಯಾಗಬಾರ್ದು. ನಾವಿದ್ದೀವಿ ನಿಮ್ಮ ಜೊತೆ. ಈಗ ನನಗೆ ಸ್ವಾರ್ಥ ಇಲ್ಲ ಇದರಲ್ಲಿ. ನಾನು ನಿಮ್ಗೆ ಅನ್ಸ್ಬೋದು KMS ಆಫೀಸರು ಇವ್ರು ಏನು ಮಾಡ್ತಾರೆ ಬಂದು ಅಂತ. ನಾನು ಮಾಡಿದೆ ಇನ್ಯಾರು ಮಾಡ್ತಾರೆ? ನಿಮ್ಮಲ್ಲಿ ಯಾರಾದರೂ ಒಬ್ಬರು ಹೋಗಿ ನಿಂತು ಸರ್ಕಾರದ ಮಟ್ಟದಲ್ಲಿ ಕ್ವಶನ್ ಮಾಡ್ತು ಅಂತಂದರೆ ತುಳಿದು ಬಿಡ್ತಾರೆ. ನಿಮ್ಮ ಧ್ವನಿಯಾಗಿ ನಾನು ಇರ್ತೀನಿ. ನನಗೆ ಯಾವ ಸ್ವಹಿತಾಸಕ್ತಿ ಇಲ್ಲಿ ಇಲ್ಲ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೈ ಜೋಡಿಸಿದ್ರೆ ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳು, ನಿಮಗೆ ಸವಲತ್ತುಗಳನ್ನ ನಾನು ಒದಗಿಸೋಂಥ ಪ್ರಯತ್ನಗಳನ್ನ ನಾನು ಮಾಡ್ತೀನಿ ಅಂತ ನಿಮಗೆ ನಾನು ಭರವಸೆ ಕೊಡ್ತೇನೆ.